ಭಾರತದಲ್ಲಿ ಒಟ್ಟಾರೆ 7,216 ಡ್ಯಾಂಗಳಿವೆ. 447 ಡ್ಯಾಂಗಳು ನಿರ್ಮಾಣ ಹಂತದಲ್ಲಿವೆ. ಅಣೆಕಟ್ಟುಗಳ ವಿಷಯದಲ್ಲಿ ಭಾರತ ಜಗತ್ತಿನಲ್ಲಿ ಚೀನಾ ಮತ್ತು ಅಮೆರಿಕದ ನಂತರದ ಸ್ಥಾನದಲ್ಲಿದೆ. ಅಣೆಕಟ್ಟುಗಳು ಅಥವಾ ಡ್ಯಾಂಗಳನ್ನು ಆಧುನಿಕ ಭಾರತದ ದೇವಸ್ಥಾನಗಳು ಎಂದು ಕರೆಯಲಾಗುತ್ತೆ. ದೇಶದ ಅಭಿವೃದ್ಧಿಯಲ್ಲಿ ಅಣೆಕಟ್ಟುಗಳ ಪಾತ್ರ ಅತಿ ದೊಡ್ಡದು. ಬೆಳೆಯುತ್ತಿರುವ ಜನಸಂಖ್ಯೆಗೆ ನೀರಾವರಿ ಮತ್ತು ಕುಡಿಯುವ ನೀರಿನ ಅಗತ್ಯ ಪೂರೈಸುತ್ತಿವೆ ಈ ಅಣೆಕಟ್ಟುಗಳು. ಭಾರತದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹ ಸಾಮರ್ಥ್ಯವಿರೋ 5 ಜಲಾಶಯಗಳ ವಿವರ ಇಲ್ಲಿದೆ. 432 ಟಿಎಂಸಿಯಷ್ಟು ನೀರು ಸಂಗ್ರಹದ ಸಾಮರ್ಥ್ಯವಿರೋ ಇಂದಿರಾ ಸಾಗರ ಜಲಾಶಯ ದೇಶದಲ್ಲೇ ಅತ್ಯಂತ ದೊಡ್ಡದಾದ ಜಲಾಶಯ. ತುಂಗಭದ್ರಾ ಡ್ಯಾಂನ 4ರಷ್ಟು, ಕೆಆರ್ಎಸ್ ಜಲಾಶಯದ 9 ಪಟ್ಟು ದೊಡ್ಡದು ಈ ಇಂದಿರಾ ಸಾಗರ ಜಲಾಶಯ. ಮಧ್ಯಪ್ರದೇಶದ ಖಾಂದ್ವಾ ಜಿಲ್ಲೆಯಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ಇಂದಿರಾ ಸಾಗರ ಡ್ಯಾಂ ನಿರ್ಮಿಸಲಾಗಿದೆ. 1984ರಲ್ಲಿ ಈ ಜಲಾಶಯದ ನಿರ್ಮಾಣ ಕಾರ್ಯ ಆರಂಭವಾದರೂ ಮುಗಿದಿದ್ದು 2005ರಲ್ಲಿ. ಈ ಅಣೆಕಟ್ಟೆಯ ಎತ್ತರ 302 ಅಡಿ ಇದ್ದರೆ ಉದ್ದ 2142 ಅಡಿ ಇದೆ. ವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿ ಉದ್ದೇಶಕ್ಕಾಗಿ ಈ ಜಲಾಶಯ ನಿರ್ಮಿಸಲಾಗಿದೆ. ಈ ಡ್ಯಾಂನಿಂದ 1.23 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಪೂರೈಕೆ ಮಾಡಲಾಗುತ್ತೆ. 1,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಇದೆ. ಈ ಡ್ಯಾಂ ನಿರ್ಮಾಣಕ್ಕಾಗಿ 2 ಲಕ್ಷಕ್ಕೂ ಹೆಚ್ಚು ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಯಿತು. ಈ ಡ್ಯಾಂನ ನಿರ್ಮಾಣಕ್ಕೆ 5,000 ಕೋಟಿ ಖರ್ಚು ಮಾಡಲಾಗಿದೆ. 408 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿರೋ ನಾಗಾರ್ಜುನ ಸಾಗರ ಜಲಾಶಯ ದೇಶದ 2ನೇ ದೊಡ್ಡ ಅಣೆಕಟ್ಟೆ. ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಈ ಜಲಾಶಯ ನಿರ್ಮಿಸಲಾಗಿದೆ. ಆಂಧ್ರದ ಪಾಲ್ನಾಡು ಮತ್ತು ತೆಲಂಗಾಣದ ನಲ್ಗೊಂಡ ಜಿಲ್ಲೆಯಲ್ಲಿ ಈ ಅಣೆಕಟ್ಟು ನಿರ್ಮಿಸಲಾಗಿದೆ. 1955ರಲ್ಲಿ ಈ ಡ್ಯಾಂನ ನಿರ್ಮಾಣ ಕಾರ್ಯ ಆರಂಭವಾಗಿ 1967ರಲ್ಲಿ ಲೋಕಾರ್ಪಣೆಯಾಯಿತು. ಆಂಧ್ರ ಮತ್ತು ತೆಲಂಗಾಣದ 10ಕ್ಕೂ ಹೆಚ್ಚು ಜಿಲ್ಲೆಗಳ ಕೃಷಿ ಮತ್ತು ಕುಡಿಯುವ ನೀರಿನ ಅಗತ್ಯ ಪೂರೈಸುತ್ತೆ ಈ ಜಲಾಶಯ. ಜತೆಗೆ 816 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕವೂ ಇಲ್ಲಿದೆ. ಈ ಅಣೆಕಟ್ಟೆ 407 ಅಡಿ ಎತ್ತರವಿದ್ರೆ ಉದ್ದ 1.6 ಕಿಲೋಮೀಟರ್ ಇದೆ. 57 ವರ್ಷದ ಹಿಂದೆ 132 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಅಣೆಕಟ್ಟು ನಿರ್ಮಿಸಲಾಯಿತು. 374 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿರೋ ರಿಹಾಂದ್ ಜಲಾಶಯ ದೇಶದ 3ನೇ ಅತಿದೊಡ್ಡ ಅಣೆಕಟ್ಟೆ. ಉತ್ತರ ಪ್ರದೇಶದ ಸೋನ್ಭದ್ರಾ ಜಿಲ್ಲೆಯಲ್ಲಿ ರಿಹಾಂದ್ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟೆ ನಿರ್ಮಿಸಲಾಗಿದೆ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗಡಿ ಭಾಗದಲ್ಲಿ ಈ ಜಲಾಶಯ ಇದೆ. 300 ಅಡಿ ಎತ್ತರ ಮತ್ತು 3066 ಅಡಿ ಉದ್ದವಿರೋ ಈ ಅಣೆಕಟ್ಟೆಯ ನಿರ್ಮಾಣ ಕಾರ್ಯ 1953ರಲ್ಲಿ ಆರಂಭವಾಗಿ 1962ರಲ್ಲಿ ಮುಕ್ತಾಯವಾಯಿತು. ಉತ್ತರ ಪ್ರದೇಶ ಮತ್ತು ಬಿಹಾರದ 9 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ಈ ಜಲಾಶಯದಿಂದ ನೀರು ಪೂರೈಸಲಾಗುತ್ತೆ. ಜತೆಗೆ 300 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕವೂ ಇಲ್ಲಿದೆ. ಈ ಜಲಾಶಯದ ನಿರ್ಮಾಣಕ್ಕಾಗಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿತ್ತು. 339 ಟಿಎಂಸಿ ನೀರು ಸಂಗ್ರಹಣಾ ಸಾಮರ್ಥ್ಯದ ಭಾಕ್ರಾ ಜಲಾಶಯ ದೇಶದ 4ನೇ ಅತಿದೊಡ್ಡ ಅಣೆಕಟ್ಟೆ. ಹಿಮಾಚಲ ಪ್ರದೇಶದ ಬಿಲಾಸ್ಪುರ್ ಜಿಲ್ಲೆಯಲ್ಲಿ ಸಟ್ಲೆಜ್ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟೆ ನಿರ್ಮಿಸಲಾಗಿದೆ. 741 ಅಡಿ ಎತ್ತರ ಮತ್ತು 1700 ಅಡಿ ಉದ್ದವಿರೋ ಈ ಜಲಾಶಯದ ನಿರ್ಮಾಣ ಕಾರ್ಯ 1948ರಲ್ಲಿ ಆರಂಭವಾಗಿ 1963ರಲ್ಲಿ ಪೂರ್ಣವಾಯಿತು. ಈ ಜಲಾಶಯ ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ನ 40 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಪೂರೈಸುತ್ತೆ. ಜತೆಗೆ 1325 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಘಟಕವೂ ಇಲ್ಲಿದೆ. 245 ಕೋಟಿ ವೆಚ್ಚದಲ್ಲಿ ಈ ಜಲಾಶಯವನ್ನ ನಿರ್ಮಿಸಲಾಗಿದೆ. 335 ಟಿಎಂಸಿ ನೀರು ಸಂಗ್ರಹಣಾ ಸಾಮರ್ಥ್ಯವಿರೋ ಸರ್ದಾರ್ ಸರೋವರ ಜಲಾಶಯ ದೇಶದ 5ನೇ ದೊಡ್ಡ ಅಣೆಕಟ್ಟೆ. ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟೆ ನಿರ್ಮಿಸಲಾಗಿದೆ.
1961ರಲ್ಲಿ ಜವಾಹರಲಾಲ್ ನೆಹರು ಈ ಅಣೆಕಟ್ಟೆ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಆದರೆ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು 1987ರಲ್ಲಿ. ಈ ಅಣೆಕಟ್ಟು ನಿರ್ಮಿಸಬಾರದು ಅಂತ ನರ್ಮದಾ ಬಚಾವೋ ಹೆಸರಿನಲ್ಲಿ ದಶಕಗಳ ಕಾಲ ದೊಡ್ಡ ಹೋರಾಟವೇ ನಡೆಯಿತು. 2017ರಲ್ಲಿ ಈ ಅಣೆಕಟ್ಟೆಯ ನಿರ್ಮಾಣ ಕಾರ್ಯ ಪೂರ್ಣವಾಯಿತು. ನರೇಂದ್ರ ಮೋದಿ ಎಲ್ಲ ವಿರೋಧಗಳನ್ನ ಲೆಕ್ಕಿಸದೆ ಈ ಡ್ಯಾಂ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಿದ್ರು. ಈ ಅಣೆಕಟ್ಟು 535 ಅಡಿ ಎತ್ತರವಿದ್ರೆ 3970 ಅಡಿ ಉದ್ದವಿದೆ. ಗುಜರಾತ್ ಒಂದರಲ್ಲೇ 12 ಜಿಲ್ಲೆಗಳ 20 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ಈ ಡ್ಯಾಂನಿಂದ ನೀರು ಪೂರೈಸಲಾಗುತ್ತೆ. ಗುಜರಾತ್ನ ಅರ್ಧದಷ್ಟು ಕೃಷಿ ಭೂಮಿಗೆ ನೀರು ಪೂರೈಕೆಯಾಗುವುದು ಈ ಜಲಾಶಯದಿಂದಲೇ. ಅಲ್ಲದೆ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಿಗೆ ಕೃಷಿ ಮತ್ತು ಕುಡಿಯುವ ನೀರಿನ ಅಗತ್ಯವನ್ನ ಇಲ್ಲಿಂದ ಪೂರೈಸಲಾಗುತ್ತೆ. ಜೊತೆಗೆ 1450 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕವೂ ಇಲ್ಲಿದೆ.